100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು ಸೆಕೆಂಡ್ ಡೇ. ಸೊ ಬೆಳಗ್ಗೆ ನಾನು ಆ್ಯಸ್ ಇಟ್ ಈಸ್ ಮತ್ತು ಡಿಟಾಕ್ಸ್ ವಾಟರ್, ಸಬ್ಜಾ ಸೀಡ್ಸು ಮತ್ತು ಲೆಮನ್ನ ಬಿಸಿನೀರಿಗೆ ಹಾಕಿ ತಗೊಳ್ತಾ ಇದ್ದೀನಿ. ಸೊ ನೀವು ಯಾವುದಾದ್ರೂ ಒಂದು ಡಿಟಾಕ್ಸನ್ನು ತಗೊಳ್ಳೇಬೇಕು. ಬೇಕಾದರೆ ಹೆಚ್ಚಿನ ಡಿಟಾಕ್ಸ್ 7 ಡೇಸ್ 7 ಡಿಟಾಕ್ಸ್ ವಾಟರ್ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಚೆಕ್ ಮಾಡಿ. ಅದ್ರ ಪ್ರಕಾರ ದಿನ ಒಂದೊಂದು ಬೇಕಾದರೆ ನೀವು ತಗೊಳ್ಬೋದು. ಸೊ ನನಗೆ ಆಲ್ಟರ್ನೇಟ್ ಮಾಡ್ಕೊಳ್ತೀನಿ, ಯಾವಾಗ ಹೇಗೆ ಟೈಮ್ ಸರಿ ಹೋಗುತ್ತೋ ಆ ರೀತಿಯಲ್ಲಿ ನಾನು ಡಿಟಾಕ್ಸ್ ವಾಟರ್ಗಳನ್ನು ತಗೊಳ್ತೀನಿ. ಸೊ ಇವತ್ತು ಕೂಡ ನಾನು ಬಿಸಿನೀರಿಗೆ ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಅರ್ಧ ನಿಂಬೆಹಣ್ಣು 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕಿ ತಗೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ ಹಾಕೋದ್ರಿಂದ ನಮ್ಮ ಬಾಡಿ ಹೀಟ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ನನ್ನ ಮೋಸ್ಟ್ ಫೇವ್ರೆಟ್ ಲಿಕ್ವಿಡ್ ಅಂದರೆ ರಾಗಿ ಮಾಲ್ಟು. ಸೊ ರಾಗಿ ಮಾಲ್ಟ್ ನಂಗೆ ತುಂಬಾ ಇಷ್ಟ, ಹಾಗಾಗಿ ನಾನು ರಾಗಿ ಮಾಲ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಇದ್ರ ಲಿಂಕ್ನ ಕೊಟ್ಟಿರ್ತೀನಿ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ರಾಗಿ ಮಾಲ್ಟು ಮತ್ತು ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳೇಬೇಕು, ತುಂಬಾ ಚೆನ್ನಾಗಿದೆ. ಸೊ ಎರಡರದ್ದು ಲಿಂಕ್ ಇರುತ್ತೆ, ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ಸನ್ನು ಕೊಟ್ಟಿರ್ತೀನಿ, ಗ್ರೀನ್ ಟೀ ವೆಯ್ಟ್ ಲಾಸ್ದು ಮತ್ತು ಮಾಲ್ಟದ್ದು ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದ ಎಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬ್ರೇಕ್ಫಾಸ್ಟ್ನ ನಾನು ಲೈಟಾಗಿ ತೊಗೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಊಟನ ಅವಲಕ್ಕಿ ಆ್ಯಂಡ್ ಸೀಬೆಹಣ್ಣು ಮತ್ತು 1 ಸೌತೆಕಾಯಿ. ಸೊ ಹೆಚ್ಚಾಗಿ ತರಕಾರಿ ಮತ್ತು ಫ್ರೂಟ್ಗಳನ್ನು ತಿನ್ನಬೇಕು. ಅದು ಲೋ ಕ್ಯಾಲರಿ ಇರುವಂಥ ಫ್ರೂಟ್ ಮತ್ತು ಸೌತೆಕಾಯಿ. ಲೋ ಕ್ಯಾಲರಿ ಫುಡ್ ಯಾವುದು ಅಂತ ಹೇಳಿ ನಾನು ಫುಡ್ ಚಾರ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಸಾಕಷ್ಟು 2 ವಿಡಿಯೋ ಏನೋ ಇದೆ, ಹೇಗೆ ಡಯಟ್ ಪ್ಲ್ಯಾನ್ ಮಾಡಬೇಕು ಅಂಥೇಳಿ. ಆ ವಿಡಿಯೋನ ಒಂದು ಸಲ ನೀವು ವಾಚ್ ಮಾಡಿದರೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ. ಸಂಜೆ ಮನೆಗೆ ಬಂದಮೇಲೆ ಒಂದು 4-5 ಗೋಡಂಬಿ ಮತ್ತು ಗ್ರೀನ್ ಟೀನ ಸ್ನ್ಯಾಕ್ಸ್ ಟೈಮ್ಗೆ ತಗೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ನೀವು ಫ್ರೂಟ್ ತಗೋಬೋದು, ಇಲ್ಲ ಮಖಾನ ತಗೋಬೋದು. ಸೊ ಅದಾದಮೇಲೆ ನನಗೆ ಮಾರ್ನಿಂಗ್ ಸೆಟ್ ಆಗಲ್ಲ ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ. ನಾನು ಕಾಮನ್ನಾಗಿ ಅರ್ಧ ಅವರ್ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಅದು 6 ಎಕ್ಸಸೈಸ್ಗಳು, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಎಕ್ಸಸೈಸ್ಗಳು. ಫಸ್ಟ್ ಡೇ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಟೈಮ್ ತೊಗೊಂಡು ಮಾಡ್ಕೊಳ್ಳಿ. 6 ಎಕ್ಸಸೈಸ್ ಅಂದರೆ ಒಂದೊಂದು ಎಕ್ಸಸೈಸ್ನ ಟೈಮರ್ ಇಟ್ಕೊಂಡು 5-5 ನಿಮಿಷ ಮಾಡಿದರೆ ನಿಮಗೆ ಅರ್ಧ ಅವರ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಇದ್ರ ಜೊತೆಗೆ ನಾನು 1 ಅವರ್ 2 ಅವರ್ಸ್ ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ದೀನಿ. ಸೊ ಅದರಿಂದ ಕೂಡ ನನಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಅಂದ್ಕೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ವಾಕಿಂಗು, ಎಕ್ಸಸೈಸು, ಡಯಟ್ ಪ್ಲ್ಯಾನ್ ಕರೆಕ್ಟಾಗಿದ್ದರೆ ನಿಮ್ಮ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಸೊ 86 kg ಇದ್ದವಳು ನಾನು 78 kgಗೆ ಬಂದಿದ್ದು ಕೂಡ ನನ್ನ ಒಂದು ನ್ಯಾಚುರಲ್ಲಾಗಿ ಹೋಮ್ ಮೇಡ್ ಫುಡ್ಡು ಮತ್ತು ಹೋಮ್ ಮೇಡಲ್ಲಿ ಮನೇಲೇ ಮಾಡಿರುವಂಥ ಎಕ್ಸಸೈಸಿಂದನೇ ನಾನು ವೆಯ್ಟ್ನ ಲಾಸ್ ಮಾಡ್ಕೊಂಡಿದ್ದು. ಆ್ಯಂಡ್ ಅಗೇನ್ ಈಗ ಮತ್ತೆ 70ಗೆ ಬರೋವರೆಗೂ ವೆಯ್ಟ್ ಲಾಸ್ ಜರ್ನಿನ ಬಿಡಲ್ಲ. ಸೊ ಈಗ ರಾತ್ರಿ ಊಟಕ್ಕೆ ಮೊಳಕೆ ಕಾಳು ಸಲಾಡ್, ಪ್ರೋಟೀನ್ಗೋಸ್ಕರ ಸ್ವಲ್ಪ ಬೇಲ್ಪುರಿ ಥರ ಮಾಡ್ಕೊಂಡಿದ್ದೆ. ಯಾವಾಗಲೂ ನೈಟ್ ಫುಡ್ ಲೈಟಾಗಿರಬೇಕು ಆ್ಯಂಡ್ ಹೆಲ್ದಿಯಾಗಿರಬೇಕು. ಅದಾದಮೇಲೆ ಮತ್ತೆ 1 ಲೋಟ ಬಿಸಿನೀರನ್ನು ಕುಡಿದು ನನ್ನ ಒಂದು ಸೆಕೆಂಡ್ ಡೇಸ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 2ನೇ ದಿನನ ಮುಗಿಸ್ಕೊಳ್ತಾ ಇದ್ದೀನಿ. ಏನಾದರೂ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾತಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್